ಹಾಯ್, ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಲ್ನಾಡ್. ಇದೇನು ಬಂದು ನಮ್ಮ ಕಾಲೇಜ್ ಕ್ಯಾಂಪಸ್ ಇದು. ಇದರೊಳಗಡೆ ನಮ್ಮ ಕಾಲೇಜು ರೂಮ್ಗಳಿದೆ. ಈ ಥರ ಗೆಟಪ್ಪಲ್ಲಿ ನಾನು ಯಾವತ್ತೂ ಕ್ಯಾಮ್ರಾದ ಮುಂದೆ ಬಂದಿಲ್ಲ. ಇವತ್ತು ಫಸ್ಟ್ ಟೈಮ್ ಈ ಥರ ಬಂದಿರೋದು. ನೋಡಿದವರಿಗೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ನೋಡೋಣ, ನಮ್ಮ ಕಾಲೇಜ್ ಟೂರ್ ಮಾಡಿಸ್ತೀನಿ. ಅಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಹೆಂಗಿದೆ, ಥಿಯರಿ ಕ್ಲಾಸು, ಪ್ರಾಕ್ಟಿಕಲ್ ಕ್ಲಾಸು, ಇದನ್ನೆಲ್ಲ ನಾನು ಇವತ್ತು ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನೋಡೋಣ. ಇದು ಬಂದುಬಿಟ್ಟು ನಮ್ಮ ಕಾಲೇಜ್ ಕ್ಯಾಂಪಸ್ಸಿನ ಗಾರ್ಡನ್ನು. ಒಂದು ಎಜುಕೇಷನಿಗೋಸ್ಕರ ಒಂದು ಕಾಲೇಜನ್ನ ಚಾಯ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ನಾನು ಇಲ್ಲಿಗೆ ಸೇರಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ತುಂಬಾ ಯೋಚನೆ ಮಾಡಿದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಸಂಬಳ ಬರ್ತಾಯಿದೆ. ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಕಾಲೇಜಿಗೆ ಬಂದು ಸೇರಿಕೊಂಡ್ರೆ ಇಲ್ಲ ನನ್ನ ಒಂದು ಕಮಿಟ್ಮೆಂಟ್ಗಳನ್ನ ಯಾವ ಥರ ಫೇಸ್ ಮಾಡಬೇಕು ಅಂತ ತುಂಬ ಯೋಚನೆಗಳಾಯಿತು. ನಾವು ದುಡ್ದಿರೋಂಥ ದುಡ್ಡನ್ನ ಯಾರು ಬೇಕಾದರೆ ಕಿತ್ಕೋಬೋದು, ಆದರೆ ನಾವು ಕಲ್ತಿರೋಂಥ ವಿದ್ಯೆನ, ಕೆಲಸನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂದ್ಕೊಂಡು ನಾನು ಕಾಲೇಜಿಗೆ ಜಾಯ್ನ್ ಆದೆ. ನಾನು ಕಾಲೇಜನ್ನ ನೋಡಿಕೊಂಡು ಅಡ್ಮಿಷನ್ ಆಗೋಕ್ಕೆ ಬಂದಾಗ ನನಗೆ ಇಲ್ಲಿ ಸ್ಟೇ ಆಗೋಕ್ಕೆ ಹೆಲ್ಪ್ ಮಾಡಿದ್ದು ಚಂದ್ರಭಾವ, ಮತ್ತು ಇಲ್ಲಿ ಓಡಾಡೋಕ್ಕೆ ನನಗೆ ಗಾಡಿ ಕೊಟ್ಟಿದ್ದು ಆನಂದಣ್ಣ. ಈ ವಿಡಿಯೋ ಮುಖಾಂತರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ದಿನ ಅವರೇನಾದರೂ ಸ್ಟೇ ಆಗೋಕ್ಕೆ ಜಾಗ ಕೊಡಲಿಲ್ಲ ಮತ್ತು ಓಡಾಡೋಕ್ಕೆ ಗಾಡಿ ಸಿಗಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಮೈಂಡ್ ಡೈವರ್ಟ್ ಆಗ್ತಾಯಿತ್ತು. ನಾನು ನಿಜವಾಗ್ಲೂ ಕಾಲೇಜನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದೇನಿದು ಕಾಲೇಜ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರೀ ಇದನ್ನೇ ಹೇಳ್ತಾ ಇದ್ದೇನೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ 1.5 ವರ್ಷ ನಾನು ಇಲ್ಲೇ ಇರ್ತೀನಿ. ಪ್ರತಿ ಒಂದು ಕಡೆನೂ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾಲೇಜ್ ಹೇಗಿದೆ ಎಲ್ಲನೂ. ನಮಗೆ ಕ್ಲಾಸ್ಗಳಾಗಬೇಕಾದ್ರೆ ಹೊಸ್ದಾಗಿ ಬಂದಿರೋದು ಮೊಬೈಲ್ನ ಇಟ್ಕೊಂಡು ಎಲ್ಲ ಕಡೆ ತಿರ್ಗಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಇದು ಬಂದುಬಿಟ್ಟು ನಮಗೆ ಪ್ರಾಕ್ಟಿಕಲ್ ಕ್ಲಾಸು. ಇಲ್ಲಿ ನಾವು ಪ್ರತಿಯೊಂದು ಐಟಮ್ನೂ ಇಲ್ಲಿ ಕುಕ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಐಟಮ್ಗಳನ್ನ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನ ನಮಗೆ ಹೇಳ್ಕೊಡೋಕ್ಕೆ ಒಬ್ಬರು ಶೆಫ್ ಇರ್ತಾರೆ. ಅವ್ರು ಹೇಳೋ ಅಂಥ ಪ್ರೊಸೀಜರ್ನ ನಾವು ಫಾಲೋ ಮಾಡಿ ಇಲ್ಲಿ ಕುಕ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ನಾವು ಕುಕ್ ಮಾಡಿರೋದನ್ನ ಫೈನಲಾಗಿ ನಾವೇ ಸರ್ವ್ ಮಾಡಿ ತಿನ್ನಬೇಕಾಗಿರುತ್ತೆ. ಈ ಕಾಲೇಜಲ್ಲಿ ಒಂದು 40ರಿಂದ 45 ಜನ ನಾವು ಸ್ಟೂಡೆಂಟ್ಸ್ ಇದ್ದೀವಿ. ಕ್ರಾಫ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಡಿಪ್ಲೊಮಾ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ 2 ಕೋರ್ಸ್ಗಳಿದೆ. ಇದು ಅಲ್ಲದೆ ಇನ್ನೂ ಬೇರೆ ಕೋರ್ಸ್ಗಳಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿವರೆಗೂ ಏನು ತೋರಿಸಿದ್ದೀನಿ ಅದೆಲ್ಲ ಬಂದು ನಮ್ಮ ಕಾಲೇಜ್ ಕ್ಯಾಂಪಸ್ಸು ಮತ್ತು ಕಿಚನ್ನು ಮತ್ತು ಡೈನಿಂಗ್ ಏರಿಯಾ. ಇನ್ನು ಥಿಯರಿ ಕ್ಲಾಸು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.